ಇತ್ತೀಚೆಗೆ ಕೆಐಎಡಿಬಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪಿಂಡ ಪ್ರದಾನ ಮಾಡಿ ಪೊರಕೆ ಒನಕೆಗಳನ್ನು ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2800 ಎಕರೆ ರೈತರ ಭೂಮಿಯನ್ನ ಕೈಗಾರಿಕೆಗಳಿಗಾಗಿ ಕೆಐಎಡಿಬಿ ಭೂಸ್ವಾಧೀನ ಪಡಿಸಿಕೊಳ್ಳುವ ಪ್ರಕ್ರಿಯೆ ವಿರೋಧಿಸಿ ರೈತರು ಕಳೆದ 128 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ನಡೆಸುತ್ತಿದ್ದರು. ರಾಜ್ಯ ಸರ್ಕಾರ ಇದುವರೆಗೂ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ. ಇದರಿಂದ ರಾಜ್ಯ ಸರ್ಕಾರ ಇದ್ದು ಇಲ್ಲದಂತಾಗಿದೆ ಎಂದು ಆಗ್ರಹಿಸಿ ಧರಣಿ ನಿರತ ರೈತರು ಇಂದು ಕೆಐಎಡಿಬಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪಿಂಡ ಪ್ರದಾನ ಮಾಡಿ ಪೊರಕೆ ಒನಕೆಗಳನ್ನು ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮಗೆ ಬಿಟ್ಕೊಳ್ಳೋ ತನಕ ನಾವು ರೈತರ ಆತ್ಮ ಸತ್ತಿದ್ದ ಹುತಾತ್ಮರಿಗೆ ಪಿಂಡ ಪ್ರದಾನ ಬಿಟ್ಟಿದ್ದೀವಿ. ಅದೇ ನಮ್ಮ ಸರ್ಕಾರ ನಮ್ಗೆ ಇಷ್ಟೊಂದು ಕಿರುಕುಳ ಕೊಡ್ತಾರೆ. ಸರ್ಕಾರಕ್ಕೆ ಇವತ್ತು ಪಿಂಡ ಪ್ರದಾನ ಬಿಟ್ಟು ಅವ್ರಿಗೆ ತಿಥಿ ಮಾಡಿದ್ದೀವಿ. ನಮ್ಮ ಸರ್ಕಾರಕ್ಕೆ ತಿಥಿ ಮಾಡಿದ್ವಿ. ಯಾಕಂದರೆ 128 ದಿವಸ ಆಗಿದೆ. ಇದುವರೆಗೂ ನಮ್ಮ ರೈತರು ಏನಾಗಿದ್ದಾರೆ, ಸೊಳ್ಳಿಗಳ ಕಚ್ಚಿಸ್ಕೊಂಡು ಮಳೆಗ ಗಾಳಿಯಾಗ ಬಿಸಿಲಾಗ ಮಕ್ಕಳನ್ನ ಹಾಕೊಂಡು ದನಗಳು ಕಟ್ಟಾಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದೀವಲ್ಲ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಕಣ್ಣು ಮುಚ್ಕೊಂಡಿದೆ. ನಮ್ಮ ಜಿಲ್ಲಾಡಳಿತ ಆದರೆ ನಾನು ಮನವಿ ಪತ್ರ ಕೊಡ್ತೀನಿ ಅಂತ ಹೇಳ್ಕೊಂಡು ನಮ್ಮ ಜಿಲ್ಲಾಡಳಿತ ನಮ್ಗೆ ಬೇಕಾದಷ್ಟು ಮೋಸ ಮಾಡ್ತಾ ಇದೆ. ನಮ್ಮ ಜಿಲ್ಲಾಡಳಿತನೂ ಸತ್ತೋಗೈತೆ, ನಮ್ಮ ಸರ್ಕಾರ ಸತ್ತೋಗೈತೆ, ಅದಕ್ಕೆಲ್ಲ ಸತ್ತೋಗಿದೆ. ನಮ್ಮ ಪಾಲಕ ಅಂತ ಅವ್ರಿಗೂ ಪಿಂಡ ಪ್ರದರ್ಶನ ಬಿಟ್ಟಿದ್ದೀವಿ ನಾವು ಇವತ್ತು. ಪನಕೆ ಯಾಕಂದ್ರೆ ಇವತ್ತು ತಂದಿದ್ದೀವಿ. ಪರಕೆ ಒನಕೆ ಎಲ್ಲ ನಮ್ಮ ಕೈಗೆ ಬಂದಿದೆ. ಯಾಕಂದರೆ ಸರ್ಕಾರ ನಮ್ಗೆ ಇನ್ನೂ ಕಿರುಕುಳ ಕೊಟ್ಟರೆ ಒನಕೆ ಒಂಥರ ಒನಕೆ ಹಿಡ್ಕೊಂಡು ನಾವು ಹೋರಾಡ್ತೀವಿ. ನಾವು ಸತ್ತು ಇವಾಗ ನಮ್ಮ ಭೂಮಿಗಾಗಿ ಎಷ್ಟೋ ಜನ ಸತ್ತು ಪ್ರಾಣ ಬಿಟ್ಟಿದ್ದಾರೆ. ಆ ಥರ ನಾವು ಹೋರಾಡಿ ನಮ್ಮ ಭೂಮಿನೇ ನಾವು ಉಳಿಸ್ಕೊಂತೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ. ಮಹಿಳಾ ರೈತರಂತೂ ಕೈಯಲ್ಲಿ ಪೊರಕೆ, ಮತ್ತೊಂದು ಕೈಯಲ್ಲಿ ಒನಕೆ, ಬಾಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರ. ನಮ್ಮ ಜಮೀನೇ ನಮ್ಮ ಜೀವಾಳ, ಜಮೀನು ಕಸಿದುಕೊಂಡ್ರೆ ನಮ್ಮ ಕುಟುಂಬಗಳೇ ಬೀದಿಗೆ ಬರುತ್ತವೆ, ಕೃಷಿಯೇ ನಮ್ಮ ಬದುಕು, ಈ ಭೂಮಿಯನ್ನೇ ನಂಬಿ ಸಾವಿರಾರು ಕುಟುಂಬಗಳು ಜೀವನ ಸಾಗಿಸುತ್ತಿವೆ. ಅಂತಹ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಳಿಗೆ ನೀಡುವ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಕಳೆದ 128 ದಿನಗಳಿಂದ ರೈತರು ಹೋರಾಟ ನಡೆಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ತಕ್ಷಣವೇ ಕೈಬಿಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುತ್ತೇವೆ ಎಂದು ರೈತರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ರೈತ ಸಂಘ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ರೈತ ವಿರೋಧಿ ಕೆಐಎಡಿಬಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಜೊತೆಯಲ್ಲಿ ನಾವು ಕಳೆದ 128 ದಿನಗಳಿಂದ ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾ ಇದ್ವಿ. 128 ದಿನಗಳಲ್ಲಿ ಹಲವಾರು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಮಾಡಿದರೂ ಸಹ ಸರ್ಕಾರ ಇಳಿದು ಬಂದು ರೈತರ ಹಕ್ಕುಗಳ ಬಗ್ಗೆ ಆಗಲಿ, ರೈತರ ಪ್ರತಿಭಟನೆ ಬಗ್ಗೆ ಆಗಲಿ, ರೈತರ ಕಷ್ಟಗಳ ಬಗ್ಗೆ ಆಗಲಿ ಇವತ್ತಿಗೂ ಸಹ ಬರಲಿಲ್ಲ. ಹಾಗಾಗಿ ನಾವು ರಾಜ್ಯ ಸರ್ಕಾರ ರೈತರ ಪಾಲಿಗೆ ಸತ್ತೋಗಿದೆ ಅಂತ ಹೇಳಿಬಿಟ್ಟು ಇವತ್ತು ಪಿಂಡ ಪ್ರದಾನ ಮಾಡಿದ್ದೀವಿ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಬೇಡಿಕೆ ಈಡೇರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರತರವಾದ ಹೋರಾಟವನ್ನು ಮಾಡ್ತೀವಿ, ನಿಮಗೆ ಸರಿಯಾದ ಅಂಥ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.